ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಎಪಿಸೋಡಲ್ಲಿ ಏನಾಗುತ್ತೆ ಅಪ್ಪ ಅಂದರೆ, ಸೂರ್ಯ ಮೀನನ್ನು ಕೂಗ್ತಾ ಬರ್ತಾನೆ. ಆವಾಗ ಮೀನ ರಂಗೋಲಿ ಹಾಕ್ತಾ ಇರ್ತಾಳೆ. ಯಾಕ್ರಿ ಏನು ಬೇಕು, ಕಾಫಿ ಬೇಕಾ ಅಂತ ಕೇಳ್ತಾಳೆ. ಇಲ್ಲ ನೀನೇ ಬೇಕು ಅಂತ ಸೂರ್ಯ ಹೇಳ್ತಾನೆ. ಏನಿದು ಹೊಸ ವರಸೆ ಅಂತ ಮೀನ ಆವಾಗ ಸೂರ್ಯ ಹೇಳ್ತಾನೆ, ಎದ್ದು ಕೂಡಲೇ ಹೆಣ್ಣರ ಮುಖ ನೋಡಬೇಕು ಅಂತ ಬ್ರಹ್ಮಾಂಡ ಗುರುಜಿಗಳು ಹೇಳಿದ್ದಾರೆ ಅಂತ. ಆವಾಗ ಮೀನ ಓಹೋ ಇನ್ನೇನು ಹೇಳಿದ್ದಾರೆ ಅಂತ ಕೇಳ್ತಾರೆ. ಅದೆಲ್ಲ ಟೈಮಿಗೆ ಸರಿಯಾಗಿ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಇನ್ಮೇಲೆ ನಾನು ನಿದ್ದೆಯಿಂದ ಎದ್ದ ತಕ್ಷಣ ನಿನ್ನ ಫೇಸ್ ಕಟ್ ಫಸ್ಟ್ ತೋರಿಸ್ಬೇಕು ಅಂತ ಸೂರ್ಯ ಹೇಳಿದಾಗ ಮೀನ ಯಾವ ಕೆಲಸ ಮಾಡ್ಬೇಕು, ನಾನು ನಿಮಗೆ ಮುಖ ತೋರಿಸ್ಕೊಂಡು ಕೂತ್ಕೊಳ್ಳ, ಇಲ್ಲ ರಂಗೋಲಿ ಬಿಡ್ಲಾ ಅಂತ. ಇದನ್ನು ಆಮೇಲೆ ಬಿಟ್ರೆ ಆಯ್ತಮ್ಮ ಅಂತ ಹೇಳ್ತಾನೆ. ಅಯ್ಯಯ್ಯೋ, ಗಂಡ ಹೋದ್ಮೇಲೆ ಬಾಗಿಲು ನೀರು ಹಾಕೋದ ಅಂತ ಮೀನ ಕೇಳ್ತಾಳೆ. ನಿಂದೊಳ್ಳೆ ಕಥೆ ಆಯಿತು, ಅಪಾರ್ಟ್ಮೆಂಟಲ್ಲಿ ಇರೋರೆಲ್ಲ ಅವ್ರು ಗಂಡ ಹೋಗ್ತಾರೆ ಅಂತ ಬೆಳಗ್ಗೆ ಎದ್ದು ಬಾಗಿಲು ನೀರು ಹಾಕೊಂಡು ಕೂತ್ಕೋತಾರ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಬುಡ್ಬುಡಿಕೆಯವರು ಬಂದಿರೋದು ಗೊತ್ತಾಗುತ್ತೆ. ಬುಡ್ಬುಡಿಕೆಯವರು ಶುಭವಾಗುತ್ತೈತೆ, ನಿನ್ನ ಬಾಳು ಬಂಗಾರವಾಗುತ್ತೈತೆ, ನಿನಗೆ ಅದೃಷ್ಟ ಲಕ್ಷ್ಮಿ ಒಲಿತಾಳೆ, ನಿನ್ನ ಜೊತೆ ಇರೋದು ಬರೀ ಗೃಹಲಕ್ಷ್ಮಿ ಅಲ್ಲ, ಅದೃಷ್ಟ ಲಕ್ಷ್ಮಿ. ಅವಳ ಜೊತೆ ಇರಬೇಕಾದ್ರೆ ನಿಂಗೆ ಯಾರನ್ನು ಸೋಲ್ಸೋಕ್ಕಾಗಲ್ಲ, ನಿನ್ನ ವರ್ಚಸ್ಸು ವಜ್ರದಂತ ಹೊಳಿತೈತೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಮೀನ ಮತ್ತು ಸೂರ್ಯ ಇಬ್ಬರಿಗೂ ಖುಷಿಯಾಗುತ್ತೆ. ಆವಾಗ ಸೂರ್ಯ ಹೇಳ್ತಾನೆ, ನನ್ನ ಬಗ್ಗೆನೂ ಸ್ವಲ್ಪ ಹೇಳಿ ಸ್ವಾಮಿ ಅಂದಾಗ, ನಿನ್ನ ನೋಡೋಕೆ ಮಾತ್ರ ಮುಳ್ಳಿನ ಥರ, ಆದ್ರೆ ನಿನ್ನ ಮನಸ್ಸು ಮೃದು ಥರ, ನೀನು ಬರೀ ಕಾರಿಗಷ್ಟೇ ಸಾರಥಿ ಅಲ್ಲ, ಈ ಮನೆಗೆ ನೀನು ಪಾರ್ಥ ಸಾರಥಿ ಅಂತಾರೆ. ಬುಡ್ಬುಡಿಕೆಯವರು ಮೀನಂಗೆ ಹೇಳ್ತಾರೆ, ಸ್ವಲ್ಪ ಗಂಡನ ಜೊತೆ ವ್ಯಾಜ್ಯ ಕಮ್ಮಿ ಮಾಡಿಕೊಂಡು ಕೋಪ ಕಮ್ಮಿ ಮಾಡ್ಕೊಂಡು ಇರಮ್ಮ ಅಂತ. ಇದನ್ನು ಕೇಳಿ ಸೂರ್ಯಂಗೆ ಖುಷಿ ಆಗುತ್ತೆ. ಮೊದಲು 50 ರೂಪಾಯಿ ಕೊಟ್ಟಿರ್ತಾನೆ, ಅದನ್ನು ವಾಪಸ್ ತಗೊಳ್ಳಿ 100 ರೂಪಾಯಿ ಅಂತ ಹೇಳ್ತಾನೆ. ಆವಾಗ ನೀನು ದುಡ್ಡು ಕೊಟ್ಟಿದ ತಕ್ಷಣ ನಿನ್ನ ಬಗ್ಗೆ ಏನು ಒಳ್ಳೇದು ಹೇಳ್ತೀನಿ ಅಂತಲ್ಲ, ನೀನು ಕೋಪ ತಾಪ ಕಮ್ಮಿ ಮಾಡ್ಕೋಬೇಕು, ಎಲ್ರಿಗೂ ಹೊಡೆಯೋ ಬುದ್ಧಿನ ಬಿಡಬೇಕು ಅಂತ ಹೇಳಿದಾಗ, ಆವಾಗಷ್ಟೇ ಪಾರ್ಥ ಸಾರಥಿ ಅಂದ್ರಲ್ಲ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಲಕ್ಕಿ ಅಜ್ಜಿ ಮೀನಂಗೆ ಕಾಲ್ ಮಾಡ್ತಾ ಇರ್ತಾರೆ. ಮೀನ ಖುಷಿಯಿಂದ ಅಜ್ಜಿ ಹೇಗಿದ್ದೀರಾ ಅಂತ ಕೇಳ್ತಾಳೆ. ಏನು ನೀನು ನಿನಗೆ ಒಳ್ಳೆ ಹುಡುಗಿ ಅಂತ ಸಪೋರ್ಟ್ ಮಾಡಿದ್ರೆ ಒಂದು ಅಜ್ಜಿ ನೆನಪಾಗಿ ಒಂದು ಕಾಲ್ ಮಾಡ್ತೀಯಾ ಅಂತ ಹೇಳಿದಾಗ, ಅಯ್ಯೋ ಅಜ್ಜಿ ಮರ್ತೆ ಹೋಗಿತ್ತು ಅಂತ ಮೀನ ಹೇಳ್ತಾಳೆ. ಇಷ್ಟೇ, ನೀವೆಲ್ಲ ಏನಾದರೂ ಕೇಳಿದ್ರೆ ಸಾರಿ ಅಂದ್ಬಿಡ್ತೀರಾ ಅಂತ ಅಜ್ಜಿ ಹೇಳ್ತಾರೆ. ರಂಗನಾಥಂಗೆ ಫೋನ್ ಮಾಡಿದ್ದೆ, ಅವ್ನ ಫೋನ್ ನಾಟ್ ರೀಚಬಲ್ ಇತ್ತು, ಅದಕ್ಕೆ ನಿಂಗೆ ಮಾಡಿದೆ. ಆ ಶಾಂತಿಗಂತೂ ನಾನು ಮಾಡಲ್ಲ, ಒಂದು ಮುಖ್ಯವಾದ ವಿಷಯ ಇದೆ ಅಂತ ಅಜ್ಜಿ ಹೇಳ್ತಾರೆ. ಏನು ಅಜ್ಜಿ ಅಂತ ಕೇಳಿದಾಗ, ನಾನು ನಮ್ಮ ರವಿಗೆ ಒಂದು ಒಳ್ಳೆ ಕಡೆ ಹುಡುಗಿ ನೋಡಿದ್ದೀನಿ, ಒಳ್ಳೆ ಸಂಬಂಧ ಅಂತ ಅಜ್ಜಿ ಹೇಳ್ತಾರೆ. ಅಯ್ಯಯ್ಯೋ ಯಾಕೆ ಅಜ್ಜಿ ಅಂತ ಕೇಳ್ತಾರೆ. ಅಲ್ವೇ ಮೀನಾ, ಹುಡುಗಿ ನೋಡಿದ್ದೀನಿ ಅಂದರೆ ಯಾಕೆ ಅಂತ ಕೇಳ್ತೀಯಲ್ಲ, ನಿನ್ಗೆ ಏನಾಯ್ತೆ ಅಂದಾಗ ಮೀನಂಗೆ ಫುಲ್ ಟೆನ್ಷನ್ ಆಗುತ್ತೆ. ಒಳ್ಳೆ ಕಡೆ ಸಂಬಂಧ, ಅವ್ರ ಅಮ್ಮನೂ ಒಪ್ಪಿಸ್ಬಿಟ್ಟಿದ್ದೀನಿ, ಒಳ್ಳೆ ಹುಡುಗಿ, ನಿನ್ನ ಥರನೇ ತುಂಬ ಚುರುಕಾಗಿದ್ದಾಳೆ, ರವಿಗೆ ಮದುವೆ ಮಾಡಿಬಿಟ್ರೆ ಚೆನ್ನಾಗಿರ್ತಾರೆ ಅಂತ ಅಜ್ಜಿ ಹೇಳ್ತಾರೆ. ಮೀನಾ ಭಯದಿಂದನೇ ಸತ್ಯ ಹೇಳಿಬಿಡ್ತಾಳೆ, ಅಜ್ಜಿ ರವಿಗೆ ಮದುವೆ ಆಗೋಯ್ತು ಅಜ್ಜಿ ಅಂತ. ಅಲ್ಲ ಕಣೆ, ನಾನೊಬ್ಳು ಇಲ್ಲಿ ಇದ್ದೀನಿ, ನನಗೆ ಹೇಳಬೇಕು, ತಾಯಿಗೆ ಹೇಳಬೇಕು ಅಂತ ರಂಗನಾಥ್ಗೂ ಅನಿಸಿಲ್ವ? ನೀವು ಯಾರು ನನಗೆ ಹೇಳ್ದೇನೆ ಇಲ್ವಲ್ಲೇ, ಅವ್ನು ಮದುವೆ ಮಾಡಿಬಿಟ್ರಲ್ಲೇ, ಬರ್ತೀನಿ ತಡಿ, ಆ ರಂಗನಾಥ್ ಕೆನ್ನೆ ಹೊಡೆದು ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತೀನಿ ಅಂತ ಹೇಳ್ತಾಳೆ. ಆವಾಗ ಮೀನಾ, ಅಯ್ಯೋ ಅತ್ತೆ ಮಾವ ಈಗಷ್ಟೇ ಹುಷಾರಾಗಿದ್ದಾರೆ, ನೀವು ಬಂದು ಇಲ್ಲಿ ರಾಧ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಈಗಷ್ಟೇ ಹುಷಾರಾಗಿದ್ದಾನೆ, ಏನಾಗಿತ್ತೆ ಅವನಿಗೆ, ಎಲ್ಲರೂ ಏನು ಸತ್ಯ ಮುಚ್ಚಿಡ್ತಿದ್ದೀರಾ ಅಂದಾಗ ಮೀನಾ ಎಲ್ಲ ಸತ್ಯನೂ ಹೇಳಬೇಕಾಗತ್ತೆ. ಸರಿ, ಆ ಹುಡುಗಿ ಯಾರು ಅಂತಾದರೂ ಹೇಳೆ ಮೀನಾ, ಏನಾಯಿತು ರಂಗನಾಥ್ಗೆ ಅಂತ ಕೇಳಿದಾಗ ಮೀನಾ ಎಲ್ಲ ವಿಷಯನೂ ಹೇಳ್ತಾನೆ. ರವಿ ಮತ್ತು ಶ್ರುತಿ ಮನೆ ಬಿಟ್ಟು ಓಡೋಗಿ ಮದುವೆ ಆಗಿದ್ದು, ಅದನ್ನು ಕೇಳಿ ಮಾವಂಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು, ಅವರು ಹಾಸ್ಪಿಟ್ಲಲ್ಲಿದ್ದು, ಇದನ್ನೆಲ್ಲ ಕೇಳಿದ ಲಕ್ಕಿಗೆ ಫುಲ್ ಶಾಕ್ ಆಗುತ್ತೆ. ಪಾಪ ನನ್ನ ಮಗ ಅದೆಷ್ಟು ಕಷ್ಟ ಅನುಭವಿಸಿದಾನೋ ಏನೋ, ಅದಕ್ಕೆ ನನ್ನ ಹತ್ರ ಏನೂ ಹೇಳಿಲ್ಲ. ಆ ಮನೋಜ ಹಾಗೆ ಮಾಡಿದರೆ ಈ ರವಿನೂ ಹೀಗೇನಾ, ಎಷ್ಟು ನೋವು ಕೊಟ್ಬಿಟ್ಟಿದ್ದಾರೆ. ನಾನು ಬರ್ತೀನಿ, ಇವಾಗಲೇ ಹೊರಡ್ತಾ ಇದ್ದೀನಿ, ಎಲ್ರಿಗೂ ಪಾಠ ಕಳಿಸ್ತೀನಿ, ನನ್ನ ಮಗನಿಗೆ ಇಷ್ಟು ನೋವು ಮಾಡಿದಾರಲ್ಲ ಅಂತ ರಕ್ಕಿ ಹೇಳ್ತಾಳೆ. ಆವಾಗ ಮೀನಾ, ಅಯ್ಯೋ ಬೇಡ ಅಜ್ಜಿ ಬೇಡ ಅಂತ, ನೀನೇನೇ ಬೇಡ ಅಂತ ಹೇಳೋದು, ನಾನು ಹೊರಡ್ತಾ ಇದ್ದೀನಿ ಅಷ್ಟೇ ಅಂತ ಅಜ್ಜಿ ಹೇಳ್ತಾರೆ. ಲಕ್ಕಿ ಸೀದಾ ಮನೆಗೆ ಬಂದುಬಿಡ್ತಾಳೆ. ಇದನ್ನು ನೋಡಿದ್ರೆ ಶಾಂತಿ ಫುಲ್ ಶಾಕ್ ಆಗಿಬಿಡ್ತಾಳೆ. ಅತ್ತೆ ಇದೇನತ್ತೆ ದಿಢೀರಂತ ಬಂದುಬಿಟ್ಟಿದ್ದೀರ ಅಂದಾಗ, ಇವಳೊಬ್ಳು ಮುದುಕಿ ಇದ್ದಾಳೆ ಅಂತ ನಿಮ್ಗೆ ನೆನಪೇ ಇಲ್ಲ ಅಲ್ವಾ? ನನಗೇನು ಗೊತ್ತಾಗಲ್ಲ, ನನ್ನ ಮಗನಿಗೆ ಏನಾಗಿದೆ ಗೊತ್ತಿಲ್ಲ, ಇಲ್ಲಿ ಏನು ನಡೆದ್ರು ಗೊತ್ತಾಗಲ್ಲ, ಅವಳು ಹಳ್ಳಿ ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಅಂದ ಶಾಂತಿ ಮುಖ ಫುಲ್ ಬಿಳಿಸ್ಕೊಂಡ್ಬಿಡುತ್ತೆ. ಅಯ್ಯೋ ಅತ್ತೆ ಬನ್ನಿ ಕೂತ್ಕೊಂಡು ಮಾತಾಡಿ ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಕಣೆ ಮೂದೇವಿ, ನನ್ನ ಮಗನಿಗೆ ಹುಷಾರಿಲ್ಲ ಅಂತ ಒಂದು ವಿಷಯ ತಿಳಿಸೋದಲ್ವೇನೆ, ಒಂದು ಫೋನ್ ಮಾಡಿ ಹೇಳಕ್ಕೆ ಏನಾಗಿತ್ತೆ ನಿಂಗೆ, ಕಲ್ ಬಂಡೆ ಥರ ಇದೆಯಲ್ಲೇ ಅಂತ ಶಾಂತಿಗೆ ಬೈತಾಳೆ. ಇಲ್ಲ ಅತ್ತೆ, ಅವರೇ ಹೇಳಬೇಡ ಅಂತ ಹೇಳಿದರು ಅಂತ ಶಾಂತಿ ಹೇಳ್ತಾಳೆ. ಅಷ್ಟರಲ್ಲಿ ರವಿ ಖುಷಿಯಿಂದ ಅಜ್ಜಿ ಅಂತ ತಪ್ಕೊಳ್ಳೋಕೆ ಬರ್ತಾನೆ. ಆವಾಗ ಅಜ್ಜಿ ಬಿಡೋ ನನ್ನ ಅಂತ ದೂರ ತಳ್ತಾರೆ. ನಿಮ್ಮ ಅಪ್ಪನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗ್ದಿಯಲ್ಲೋ, ಅದು ಯಾವಳನ್ನು ಕಟ್ಕೊಂಡು ಬಂದಿಯಂತಲ್ಲೋ ಅಂತ ಕೇಳ್ತಾರೆ. ರವಿಗೆ ಬೇಜಾರಾಗುತ್ತೆ. ಅಲ್ಲ ಕಣೋ, ನಿಮಗೋಸ್ಕರ ನಿಮ್ಮ ಅಪ್ಪ ಅವ್ರ ಜೀವನನೇ ತ್ಯಾಗ ಮಾಡಿದ್ದಾರೆ, ಅವನನ್ನು ಬಿಟ್ಟು ಅವಳು ಯಾವಳಿಂದೇನೋ ಹೋಗಿದೆಯಲ್ಲೋ, ಅವಳೇನಂತ ಸುಂದ್ರಿನ, ನಿಮ್ಮನ್ನು ಎತ್ತಾಡಿಸಿದ್ದವನು, ವಿದ್ಯಾಭ್ಯಾಸ ಕೊಡಿಸಿದ್ದವನು, ಬೇಕಾದ ಬಟ್ಟೆ ಕೊಡಿಸಿದ್ದವನು, ಈಗ ಅದು ಯಾವಳಿಗೋಸ್ಕರನೋ ಅವನ ಮನಸ್ಸಿಗೆ ನೋವು ಮಾಡಿಬಿಟ್ಟು ಹೋದಿಯಲ್ಲೋ ಅಂತ ರವಿಗೆ ಚೆನ್ನಾಗಿ ಬೈತಾರೆ.